TV20 ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಪುರಸಭೆ ಸಭಾಂಗಣದಲ್ಲಿ 2025-26ನೇ ಸಾಲಿನ 28,41,00,000 ರೂಪಾಯಿಗಳ ಆಯವ್ಯಯ ಹಾಗೂ ಉಳಿತಾಯ ಬಜೆಟ್ ಅನ್ನು ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಅವರು ಮಂಡಿಸಿದರು. 2025-26ನೇ ಸಾಲಿಗೆ ಪುರಸಭೆಗೆ ಅಂದಾಜು 21,35,00,000 ರಾಜಸ್ವ, 31,70,000 ಬಂಡವಾಳ ಸ್ವೀಕೃತಿ, ಅಸಾಮಾನ್ಯ ಸ್ವೀಕೃತಿ 42,57,000 ಸೇರಿ ಒಟ್ಟು 28,41,00,000 ಆದಾಯ ಬರಲಿದ್ದು, ವಿವಿಧ ವೆಚ್ಚಗಳು 28,39,97,000 ಕಳೆದು 1,14,000 ಉಳಿತಾಯ ಬಜೆಟ್ ಮಂಡಿಸಲಾಗಿತ್ತು. ಮುಂದಿನ ದಿನದಲ್ಲಿ ಮಾನ್ವಿ ಪಟ್ಟಣದ ಎಲ್ಲ 27 ವಾರ್ಡ್ಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಇನ್ನು ಬಜೆಟ್ ಮೇಲೆ ನಡೆದ ಚರ್ಚೆಯಲ್ಲಿ ಪುರಸಭೆ ವಿರೋಧ ಪಕ್ಷದ ನಾಯಕರು ಆದ ರಾಜ ಮಹೇಂದ್ರ ನಾಯ್ಕ ಮಾತನಾಡಿ, ಬಜೆಟ್ ಜನಗಳಿಗೆ ಪಂಗನಾಮ ಹಾಕುವಂತಾಗಿದೆ. ಪುರಸಭೆ ಸದಸ್ಯರ 5 ವರ್ಷದ ಅವಧಿ ಪೂರ್ಣವಾಗುವುದಕ್ಕೆ ಕೇವಲ 7 ತಿಂಗಳು ಮಾತ್ರ ಉಳಿದಿದ್ದು, ಪಟ್ಟಣದ ಜನರಿಗೆ ಸಮರ್ಪಕವಾದ ಶುದ್ಧವಾದ ಕುಡಿಯುವ ನೀರು ಪೂರೈಕೆ ಸೇರಿ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ. ಕೋಟಿ ಬಜೆಟ್ ಮಂಡನೆ ಮಾಡಿದ್ರೂ ಕೂಡ ಉಪಯೋಗ ಇಲ್ಲದಂತಾಗಿದೆ. ಜನಗಳಿಗೆ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ಅಧಿಕಾರಿಗಳು ಸಾಕಷ್ಟು ಅನುದಾನ ಕೊಟ್ಟರೂ ದುರುಪಯೋಗವಾಗ್ತಾ ಇದೆ ಹಾಗೂ ಪುರಸಭೆ ಕುಡಿಯುವ ನೀರಿನ ಘಟಕದಿಂದ ಪ್ರತಿ ವರ್ಷ 1,78,00,000 ವಿದ್ಯುತ್ ಬಿಲ್ ನೀಡ್ತಾ ಇದ್ರೂ ಕೂಡ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಾರ್ಷಿಕ ನಮ್ಮ ಆದಾಯ ಬರೋದು ಮುನ್ಸಿಪಾಲಿಟಿಗೆ 1 ಕೋಟಿ ಮ್ಯಾಗ್ ಬರ್ತದೆ. ಹೈಟೆಕ್ ಏರಿಯಾ ಅಲ್ಲಿ ಸಾಕಷ್ಟು ಕನ್ಸ್ಟ್ರಕ್ಷನ್ ನಡೆದಿದೆ, ಸಾಕಷ್ಟು ಸೌಲಭ್ಯಗಳಿಲ್ಲ. ಆಮೇಲೆ ಅವರು ಸಾಕಷ್ಟು ಹಣವನ್ನು ಪುರಸಭೆಗೆ ಸಂದಾಯ ಮಾಡ್ತಾರೆ. ಅವರಿಗೆ ಕುಡಿಯೋ ನೀರಿಲ್ಲ. ಅಲ್ಲಿದ್ದಂಥ 1 ಕೋಟಿ ಮನೆಗಳನ್ನ ಅವ್ರು ಬಿಟ್ಟು ಈ ಹಳೆ ಏರಿಯಾ ನಮ್ಮ ಏರಿಯಾಕ್ಕೆ ಬರ್ತಿದ್ದಾರೆ ಬಾಡಿ. ಇದಕ್ಕೆ ಕಾರಣ ಏನಂದ್ರೆ ಪುರಸಭೆ ಅಂತೇಳಿ ಪುರಸಭೆ ಮೇಲೆ ಶಾಪ. ಯಾಕಂದ್ರೆ ಸಮಥಿಂಗ್ ಏನು ಕುಡಿ ನೀರಿಂದ ಇಂಪಾರ್ಟೆಂಟ್. ಕುಡಿ ನೀರಿಗೆ ಅಲ್ಲಿ ಏನಿಲ್ಲ, ಕುಡಿ ನೀರೇ ಬರುವುದು ಅಂತೇಳಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಮತ್ತೆ ನಿಮ್ಮ ಸರ್ಕಾರಿ ನೌಕರಸ್ಥರಿದ್ದಾರೆ, ಬಾಡಿಗೆ ರಾಜಕೀಯ ಮುಖಂಡರುಗಳಿದ್ದಾರೆ, ನಮ್ಮ ತಿಮ್ಮಾರೆಡ್ಡಿ ಅಂತವರೆಲ್ಲ ಎಲ್ಲರೂ ಇದ್ದಾರೆ. ನೀರಿನ ಸಮಸ್ಯೆ ಮಾತ್ರ ಜಯನಗರದಲ್ಲಿ ಕೆಲವೊಂದು ಯಾವುದೋ ಇದು ಅಲಾವುಲಿ ಲೇಔಟದಲ್ಲಿ ನೀವು ನೋಡಿದ್ರಿ ಕಳೆದ ವಾರದಲ್ಲಿ. ಆಮೇಲೆ ನಮ್ಮ ಸಹೋದರ ವೆಂಕಟೇಶ್ವರ ವಾರ್ಡ್ನಲ್ಲಿ ಆದಾಪುರಪೇಟೆಯಲ್ಲಿ ನೋಡಿದ್ರಿ, ನಮ್ಮ ಸಂಕಾರ ಓಣಿಯಲ್ಲಿ ನೋಡಿದ್ರಿ. ಸಾಕಷ್ಟು ನೀರಿನ ಸಮಸ್ಯೆ. ನೀವೆಲ್ಲ ಬಜೆಟ್ ಮಂಡನೆ ಮಾಡ್ತೀರಿ, ನಾವೆಲ್ಲ ಅಪ್ರೂವ್ ಕೊಡ್ತೀವಿ. ನೀವು ಕಾರ್ಯ ಇದೇನಿಟ್ಟಂತ ಅಂಕಿ ಸಂಖ್ಯೆಗಳನ್ನ ಅದನ್ನ ಯಾಕೆ ಉಪಯೋಗಿಸಿದಲ್ಲ ಸರ್? ಸಮರ್ಥನೆ ಉತ್ತರ ನೀವು ಕೊಡ್ಬೇಕು. ಅವರಿಗೆ ಓದಿ ಹೇಳಿಕೊಡ್ತಾರೆ. ಅವರು ಹೇಳಿ ನಿಮ್ಮ ನೀರಾವರಿ ಸಿಬ್ಬಂದಿಗಳಿದ್ದಾರಲ್ಲ, ಅವರು ಫೋನು ಇರ್ತದಲ್ಲ. ನಾವು ಕೇಳಿದ್ರು ಸ್ಕ್ರೀನಿಂಗ್ ಯಾರು ಮಾಡ್ತಾರ? ಕೃಷ್ಣದೇವರು ಮಾಡ್ತಾರ, ಯಲ್ಲಪ್ಪ ಅವ್ರು ಮಾಡ್ತಾರ, ಜಾಫರ್ ಅವ್ರು ಮಾಡ್ತಾರ. ಅವ್ರ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಸದಸ್ಯರು ಎಲ್ಲರಿಗೂ ಕೊಡಿ. ಮಾನ್ವಿ ಪಟ್ಟಣದಲ್ಲಿ ಈಗಾಗಲೇ ಸಿಲ್ವರ್ ಟ್ಯಾಂಕ್ ನಿಂತು ಈಗ 2 ವರ್ಷ. ಇಲ್ಲಿ ನೀವು ನೋಡಿದ್ರಿ ಶಾಸಕರ ಅನುದಾನ 50 ಲಕ್ಷ ರೂಪಾಯಿ. ಶಾಸಕರ ಅನುದಾನ ಹಿಂದಕ್ಕೆ ಎಷ್ಟು ಕೊಟ್ಟಿದ್ರಿ? ಅಲ್ಲಿ MSc ಗ್ರಾಂಟ್ ಎಷ್ಟು ಬಂದಿತ್ತು, MP ಗ್ರಾಂಟ್ ಎಷ್ಟು ಬಂದಿತ್ತು, MLA ಗ್ರಾಂಟ್ ಎಷ್ಟು ಬಂದಿತ್ತು? ನಮ್ಮ ಸಹೋದರ ವೆಂಕಟಪ್ಪ ನಾಯಕ್ ಇದ್ದಾಗ 71 ಲಕ್ಷ ಲೀಟರ್ ಬೆಡ್ ವಾಟರ್ಗೆ ನೀರು ಕೊಟ್ಟು ಪುರಸಭೆ. ಅದು ಸಮರ್ಪಕ ಬೆಳೆಸಿಕೆ ಆಗಲ್ಲ. ಇದಕ್ಕೆ ಈಗಾದ್ರೂ ರಾ ವಾಟರ್ ಕೊಡ್ತಾ ಇದೆ. ಆಮೇಲೆ SFC. ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.